ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿಯೊಂದಿಗೆ ಆರಂಭಿಸೋಣ. ತುಂಬ ಮನೆಗಳಲ್ಲಿ ಪರಸ್ಪರ ಗಂಡ ಹೆಂಡತಿಯರ ನಡುವೆ ಅನೇಕ ರೀತಿಯ ಕಲಹಗಳು ಉಂಟಾಗ್ತಾ ಇರತ್ತೆ. ಚಿಕ್ಕ ಪುಟ್ಟ ವಿಷಯಕ್ಕೂ ಮನಸ್ತಾಪ ಉಂಟಾಗ್ತಾ ಇರತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಇವಾಗ ಹೇಳುವ ಈ ಒಂದು ಚಿಕ್ಕ ಉಪಾಯವನ್ನ ನೀವು ಮಾಡೋದ್ರಿಂದ ಗಂಡ ಹೆಂಡತಿಯರ ನಡುವೆ ಉತ್ತಮ ಬಾಂಧವ್ಯ ಏರ್ಪಡುವುದರ ಜೊತೆಗೆ ಅತ್ಯುತ್ತಮವಾದಂಥ ಪ್ರೀತಿ ವಿಶ್ವಾಸ ಉಂಟಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಸಮಸ್ಯೆಗೆ ನೀವು ಪ್ರತಿನಿತ್ಯ ಮಾರಿಗೋಲ್ಡ್ ಅಂದರೆ ಚೆಂಡು ಹೂವು, ಈ ಒಂದು ಹೂವನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ಪ್ರತಿನಿತ್ಯ ತುಳಸಿ ದೇವರಲ್ಲಿ ಇಟ್ಟು ಬೇಡಿಕೊಳ್ಳುವುದರಿಂದ ನಿಮ್ಮ ನಿತ್ಯ ಜೀವನದಲ್ಲಿ ಅತ್ಯುತ್ತಮವಾದಂತಹ ವಾತಾವರಣ ಉಂಟಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಹೌದು ಸ್ನೇಹಿತರೆ, ಇವತ್ತಿನ ದಿನ ನಿಮಗೆ ಉಪಯೋಗವಾಗುವಂತಹ ಹಾಗೂ ಅವಶ್ಯಕವಾಗಿ ಬೇಕಾಗಿರುವಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು, ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪದವನ್ನು ಹೇಳಿದರೆ ಸಾಕು, ನಿಮ್ಮ ಬಯಕೆಗಳು ಈಡೇರುತ್ತದೆ ಹಾಗೂ ಇಡೀ ದಿನ ಶುಭವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಅವಕಾಶಗಳು ಉಂಟಾಗುತ್ತದೆ. ಹೌದು, ಪ್ರತಿನಿತ್ಯ ರಾತ್ರಿ ಮಲಗುವಾಗ ನಮ್ಮ ಜೀವನದಲ್ಲಿರುವ ಹಲವಾರು ಕಷ್ಟಗಳು ಕರಗಲಿ ಎಂದು ಬೇಡಿಕೊಳ್ಳುತ್ತೇವೆ ಹಾಗೂ ಬೆಳಗ್ಗೆ ಎದ್ದೇಳುವಾಗ ಉತ್ತಮವಾದ ಭರವಸೆಯೊಂದಿಗೆ ಆಶಾಭಾವನೆಯಿಂದ ಹಾಗೂ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಈ ದಿನ ಕರಗಲಿ, ನಾವು ಮಾಡಿರುವಂತಹ ಸಾಲಗಳು ಈ ದಿನ ತೀರಲಿ, ಅಥವಾ ನನಗೆ ಉತ್ತಮವಾದಂತಹ ಕೆಲಸ ಈ ದಿನವಾದರೂ ದೊರೆಯಲಿ, ಅಥವಾ ಈ ದಿನ ನಾನು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು ಸಿಗಲಿ ಎಂಬ ಒಂದು ಬೇಡಿಕೆಯೊಂದಿಗೆ ಉದ್ದೇಶದೊಂದಿಗೆ ಎದ್ದೇಳುವುದು ಸಹಜ, ಹೌದಲ್ವಾ? ನಾವು ಈ ದಿನ ಹೇಳುವ ಈ ಶಕ್ತಿಯುತವಾದ ಒಂದು ಪದವನ್ನು, ಮಂತ್ರವನ್ನು ನೀವು ಹೇಳುವುದರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಬಯಸಿದಂತಹ ಜೀವನವನ್ನು ಸಾಗಿಸಬೇಕು ಅಂದರೆ ಈ ಒಂದು ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಹೇಳುವುದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಪಯಣ ಆರಂಭವಾಗುತ್ತದೆ. ಹೌದು, ನಮ್ಮಲ್ಲಿ ಅನೇಕ ಜನರಿಗೆ ಏನೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ತೃಪ್ತಿಯ ಭಾವನೆ ಇರುವುದಿಲ್ಲ ಹಾಗೂ ಮನೆಯಲ್ಲಿ ಸಮಾಧಾನ ನೆಮ್ಮದಿ ಇರುವುದಿಲ್ಲ. ಕಾರಣ ಅವರು ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ. ಹೌದು, ಮುಂಜಾನೆಯ ಸಮಯದಲ್ಲಿ ಯಾವುದೇ ವ್ಯಕ್ತಿಯು ಎದ್ದ ತಕ್ಷಣ ಬೇರೆಯವರ ಮುಖವನ್ನು ಅಥವಾ ಕನ್ನಡಿಯನ್ನು ನೋಡಬಾರದು. ಇದರಿಂದ ಆ ದಿನ ಅಶುಭವಾಗಿ ಪರಿಣಮಿಸುತ್ತದೆ. ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ನೋಡುವುದರಿಂದ ಅದೃಷ್ಟ ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ಅಂಗೈಯಲ್ಲಿ ಅದೃಷ್ಟ ಎಂಬಂತೆ ಬೆಳಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ನೋಡಬೇಕು. ಇದರಿಂದ ಲಕ್ಷ್ಮೀನಾರಾಯಣರ ಕೃಪೆ ಸಿಗುತ್ತದೆ. ಹೌದು, ಅದರ ಜೊತೆಗೆ ಈ ಒಂದು ಪದವನ್ನು ಅಂದರೆ ನಾವು ಹೇಳುವ ಈ ಒಂದು ಪದವನ್ನು ಅಥವಾ ಮಂತ್ರವನ್ನು ನೀವು ಹೇಳುವುದರಿಂದ ನೀವು ಅದ್ಭುತ ಚಮತ್ಕಾರಿ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು. ಇನ್ನು ಆ ಪದದ ಬಗ್ಗೆ ನೋಡುವುದಾದರೆ ಶ್ರೀಂ. ಹೌದು, ಶ್ರೀಂ ಎಂಬ ಪದವು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿದ್ದು. ಹೌದು, ಶ್ರೀಂ ಎಂಬ ಬೀಜಾಕ್ಷರಿ ಮಂತ್ರವು ಲಕ್ಷ್ಮೀ ದೇವಿಯ ಮಂತ್ರವಾಗಿದ್ದು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಹೇಳುವುದರಿಂದ ಅಂದರೆ 3 ಬಾರಿ ಶ್ರೀಂ 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 ಎಂದು 3 ಬಾರಿ ಹೇಳುವುದರಿಂದ ನೀವು ಕಂಡ ಕನಸುಗಳು ನನಸಾಗುತ್ತದೆ. ಆ ದಿನ ಶುಭಮಯವಾಗಿ ಆರಂಭವಾಗುತ್ತದೆ ಹಾಗೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಸರಾಗವಾಗಿ ನಡೆಯುತ್ತದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಧನ ಆಗಮನವಾಗುತ್ತದೆ. ಅತ್ಯಂತ ಶಕ್ತಿಶಾಲಿ ಪರಿಣಾಮಕಾರಿಯಾದಂತಹ ಈ ಒಂದು ಪದವನ್ನು ಅಥವಾ ಮಂತ್ರವನ್ನು ನೀವು ಹೇಳುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ನಲ್ಲಿ ಅನಿರೀಕ್ಷಿತವಾದಂತಹ ಹಣದ ಹರಿವು ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಆ ದಿನ ಇರುವಂತಹ ಇಕ್ಕಟ್ಟಿನ ಅಥವಾ ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾರಾಗಬೇಕು ಅಂದರೆ ನೀವು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ನೀವು ಪಾರಾಗಬಹುದು. ಹೌದು, ಯಾವ ವ್ಯಕ್ತಿಯು ಪ್ರತಿನಿತ್ಯ ಈ ಒಂದು ಮಂತ್ರವನ್ನು ಮುಂಜಾನೆ ಎದ್ದ ತಕ್ಷಣ ಪಠಿಸುತ್ತಾ ಬಂದರೆ ಆ ವ್ಯಕ್ತಿಯ ವೃತ್ತಿ ಜೀವನವು ಉತ್ತುಂಗಕ್ಕೆ ಏರುತ್ತದೆ. ವೃತ್ತಿಯ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಯೊಂದಿಗೆ ಸಮಾಜದಲ್ಲಿ ಉತ್ತಮವಾದಂತಹ ಗೌರವ ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ. ಹೌದು, ಹಾಗೂ ಅದೃಷ್ಟದ ದಿನಗಳು ಬರಲು ಆರಂಭವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅತ್ಯಂತ ಪರಿಣಾಮಕಾರಿಯಾದಂತಹ ಈ ಒಂದು ಮಂತ್ರವನ್ನು ನೀವು ಪಠಿಸುವುದರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ಕಾಣಬಹುದು. ಹೌದು, ಹಾಗೂ ಕೆಲವರಿಗೆ ವ್ಯವಹಾರದಲ್ಲಿ ಉತ್ತಮ ಅವಕಾಶ ಪಡೆಯಲು ಅಥವಾ ನೀವು ಎಷ್ಟೇ ದಿನಗಳಿಂದ ಆಗದೇ ಇರುವಂತಹ ಕೆಲಸವನ್ನು ನೆನಸಾಗಿಸಬೇಕು ಅಥವಾ ಆ ಒಂದು ಕೆಲಸದಲ್ಲಿ ಸಂಪೂರ್ಣಗೊಂಡು ಜಯವನ್ನು ಸಾಧಿಸಬೇಕು ಅಂದರೆ ಈ ಒಂದು ಮಂತ್ರವನ್ನು ನೀವು ಪಠಿಸಬಹುದು. ಹೌದು, ಅದು ಏನೆಂದರೆ ಓಂ ಶ್ರೀಂ ಓಂ ಕ್ಲೀಂ ಧನಾಯ ನಮಃ ಎಂಬ ಮಂತ್ರ ಇದಾಗಿದೆ. ಈ ಒಂದು ಮಂತ್ರವು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟದ್ದಾಗಿದ್ದರಿಂದ ಈ ಒಂದು ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ನಿಮ್ಮಲ್ಲಿ ಸಂಪತ್ತು, ಸಮೃದ್ಧಿ, ಐಶ್ವರ್ಯಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಸಕಲ ಸೌಲಭ್ಯಗಳು ಉಂಟಾಗುತ್ತದೆ.
ಹಾಗೂ ವ್ಯಕ್ತಿಯು ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ಪಾರಾಗುವ ಧೈರ್ಯ, ಶಕ್ತಿ ಆ ವ್ಯಕ್ತಿಗೆ ಸಿಗುತ್ತಾ ಹೋಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಪಠಿಸಬೇಕಾಗುವಂತಹ ಈ ಒಂದು ಮಂತ್ರಗಳನ್ನು ಪಠಿಸುತ್ತಾ ಹೋದರೆ ನಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸಗಳು ಸುಗಮವಾಗಿ ಸಾಗುತ್ತದೆ. ಅಷ್ಟೇ ಅಲ್ಲದೆ ನಾವು ಕಂಡ ಕನಸುಗಳು ನನಸಾಗಬೇಕು ಹಾಗೂ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯ ನೆಲೆಸಬೇಕು ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಹೌದು, ಈ ಒಂದು ಮಂತ್ರವನ್ನು ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಅಥವಾ ಕೆಲಸಕ್ಕೆ ಹೋಗುವವರು ಅಥವಾ ಯಾರಾದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದು. ಇದರಿಂದಾಗಿ ನಿಮ್ಮ ಇಚ್ಛೆಗಳು ಸಂಪೂರ್ಣಗೊಳ್ಳುತ್ತದೆ. ಹಾಗೂ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಕೆಲವೊಂದು ಕೆಲಸಗಳು ನಮ್ಮ ವಿಜಯದ ಸಂಕೇತವಾಗಿರುತ್ತದೆ. ಉತ್ತಮವಾದಂತಹ ಕೆಲಸಗಳನ್ನು ಆರಂಭಿಸುವುದರಿಂದ ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಪರಿಣಾಮ ಬೀರುತ್ತದೆ ಹಾಗೂ ಉತ್ತಮವಾದಂತಹ ಫಲಿತಾಂಶಗಳನ್ನು ನಾವು ಕಾಣಬಹುದು. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.